ಸುಗುಣ ನಿಮ್ಮ ಮನೆಯ ಸೊಸೆಯಾದರೆ ಎಂದು ಕೇಳಿದಳು ಭಯದಿಂದ ಅಮೃತ. ಇದನ್ನು ಕೇಳಿದ ರಾಮಚಂದ್ರ ಮತ್ತು ವೀಣಾರವರು ಗಂಭೀರವಾಗಿ ನೋಡಿದರು. ಏನು ಹೇಳ್ತಿದೀಯ ಅಮೃತ? ತಮಾಷೆ ಮಾಡುವ ವಿಷಯನ ಇದು ಎಂದರು ರಾಮಚಂದ್ರರು. ಕ್ಷಮಿಸಿ ಅಂಕಲ್, ನಾನಿವಾಗ ಹೇಳುವ ವಿಷಯ ನಿಮಗೆ ತಮಾಷೆ ಅನ್ನಿಸ್ಬೋದು, ಆದರೆ ನೀವು ತಗೊಳ್ಳೋ ನಿರ್ಧಾರದ ಮೇಲೆ ಸುಗುಣ ಭವಿಷ್ಯ ನಿಂತಿದೆ ಅಂಕಲ್ ಎಂದಳು. ನಮ್ಮ ನಿರ್ಧಾರದ ಮೇಲೆ ಹೇಗೆ ಸುಗುಣ ಭವಿಷ್ಯ ನಿಂತಿದೆ ಅಮೃತ? ಸರಿಯಾಗಿ ಬಿಡಿಸಿ ಹೇಳಮ್ಮ ಎಂದರು ವೀಣಾ ತುಸು ಗಂಭೀರವಾಗಿ. ಆಂಟಿ, ಸುಗುಣ ಪ್ರಮೋದ್ನನ್ನು ಇಷ್ಟಪಡ್ತಿದ್ದಾಳೆ ಎಂದು ನಡೆದ ಎಲ್ಲ ವಿಷಯವನ್ನು ಹೇಳುತ್ತಾರೆ ಅಮೃತ. ಈಗ ಹೇಳಿ ಆಂಟಿ, ತನ್ನ ಪ್ರೀತಿಗೋಸ್ಕರ ತನ್ನ ಜೀವನವನ್ನೇ ತ್ಯಾಗ ಮಾಡೋಕೆ ಹೊರಟಿರೋ ಸುಗುಣಗಿಂತ ಒಳ್ಳೆ ಹುಡುಗಿ ಸಿಗ್ತಾಳ ಎಂದಳು ವೀಣಾ ಮತ್ತು ರಾಮಚಂದ್ರರನ್ನು ನೋಡುತ್ತಾ. ನಾವೇನು ಹೇಳಬೇಕು ಅಂತಾನೆ ಗೊತ್ತಿಲ್ಲ ಅಮೃತ. ನೀನು ಪ್ರಮೋದನ್ಗೆ ಈ ವಿಷಯ ಗೊತ್ತಿಲ್ಲ ಅಂತ ಹೇಳ್ತಿದ್ಯಾ. ಅವನ ಒಪ್ಪಿಗೆ ಮೇಲೆ ನಿರ್ಧಾರ ನಿಂತಿದೆ ಅಮೃತ ಎಂದರು ರಾಮಚಂದ್ರ. ಅಂದರೆ ನಿಮ್ಗೆ ಒಪ್ಪಿಗೆನ ಅಂಕಲ್ ಆಂಟಿ ಎಂದಳು ಕಣ್ಣರಳಿಸುತ್ತ. ನಮ್ಮದೇನೂ ಅಭ್ಯಂತರವಿಲ್ಲ. ನಮಗೆ ಆಸ್ತಿ ಅಂತಸ್ತು ಯಾವುದು ಮುಖ್ಯವಲ್ಲಮ್ಮ. ನಾವು ಬಡತನದಿಂದಲೇ ಬಂದವರು, ದುಡ್ಡಿಗಿಂತ ಮನುಷ್ಯತ್ವಕ್ಕೆ ಬೆಲೆ ಕೊಡುವವರು. ಸುಗುಣಾಳನ್ನು ನೋಡಿದ್ರೆ ನಮಗೆ ತಕ್ಕನಾದ ಸೊಸೆ ಎನಿಸುತ್ತದೆ, ಆದರೆ ಪ್ರಮೋದ್ ಒಪ್ಪಿದರೆ ಮಾತ್ರ ಎಂದರು ವೀಣಾ ಖಂಡಿತವಾಗಿ. ಥ್ಯಾಂಕ್ಸ್ ಆಂಟಿ, ಪ್ರಮೋದ್ ಒಪ್ಸೋದು ನನ್ನ ಜವಾಬ್ದಾರಿ ಎಂದಳು ಖುಷಿಯಿಂದ. ಅಮೃತ, ನಿಮ್ಮ ಗೆಳೆತನವನ್ನು ನೋಡಿದ್ರೆ ತುಂಬ ಖುಷಿಯಾಗುತ್ತೆ. ನನ್ನ ಮಗನ ಆಯ್ಕೆ ಚೆನ್ನಾಗಿತ್ತು, ಆದರೆ ಅವನ ಅದೃಷ್ಟ ಬೇರೆಯೇ ಇದೆ. ನೋಡೋಣ ದೇವರ ಆಯ್ಕೆ ಏನಿದೆ ಎಂದು ಹೇಳಿದರು ರಾಮಚಂದ್ರರು. ಥ್ಯಾಂಕ್ಸ್ ನಿಮ್ಮಿಬ್ಬರಿಗೂ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡದ್ದಕ್ಕೆ. ಹಾಗೆ ನೀವೆಲ್ಲರೂ ನನಗೆ ಥ್ಯಾಂಕ್ಸ್ ಹೇಳಬೇಕು. ಹೆಣ್ಣು ಹುಡ್ಕೋ ಕಷ್ಟ ತಪ್ಪಿಸಿರೋದ್ರಿಂದ, ಹಾಗೆ ಬ್ರೋಕರ್ನಿಂದ ಹಣ ಉಳಿಸಿಕೊಟ್ಟದ್ದಕ್ಕೆ ಎಂದು ನಕ್ಕಳು. ಅವಳ ಮಾತು ಕೇಳಿ, ತರಲೆ ಹುಡುಗಿ, ಆದರೂ ತುಂಬ ಒಳ್ಳೆಯ ಮನಸ್ಸಿದೆ ನಿಂಗೆ ಕಣಮ್ಮ ಎಂದು ಅವಳ ತಲೆ ನೇವರಿಸಿ ಒಳಹೋದರು ಇಬ್ಬರು. ಅವರನ್ನು ನೋಡಿದ ಅಮೃತ, ಸುಕ್ಕು, ನಿಜವಾಗ್ಲೂ ನೀನು ತುಂಬ ಅದೃಷ್ಟ ಮಾಡಿದ್ದೆ ಕಣೆ ಇಂಥ ಅತ್ತೆ ಮಾವನ ಪಡೆಯೋಕೆ ಎಂದುಕೊಂಡು ಮನದಲ್ಲೇ ನಕ್ಕಳು. ಇನ್ನು ಅವಳಿಗೆ ಪ್ರಮೋದನನ್ನು ಒಪ್ಪಿಸುವ ಕೆಲಸ ಬಾಕಿ ಇದೆ ಎಂದು ಅವಳು ಮನೆ ಕಡೆ ಹೊರಟಳು. ಇತ್ತ ಅಕ್ಷಯ್ ಮನೆಯಲ್ಲಿ ತನ್ನ ರೂಮಿನಲ್ಲಿ ಆಫೀಸ್ನ ಕೆಲಸಗಳನ್ನು ತನ್ನ ಗೆಳೆಯನ ಮೂಲಕ ಮಾಹಿತಿ ಪಡೆದು ಪರಿಶೀಲಿಸುತ್ತಿದ್ದ. ರೂಮ್ನ ಒಳಗೆ ಬಂದರು ಶಾಂಭವಿ ಮತ್ತು ಶಂಕರರು. ಅವರನ್ನು ನೋಡಿ ಅಕ್ಷಯ್, ಏನಪ್ಪ ಇವತ್ತು ದಂಪತಿಗಳ ಆಗಮನ, ಅದು ನನ್ನ ರೂಮ್ನವರೆಗೂ ಎಂದನು ನಗುತ್ತ. ಇನ್ನೇನಪ್ಪ ಮಾಡೋದು, ನಿಮಗೆ ಆಫೀಸೇ ತಂದೆ, ಕಾಲೇಜ್ ತಾಯಿ ಆಗಿರುವಾಗ ಈ ತಂದೆ ತಾಯಿಗಳ ನೆನಪೇ ಇಲ್ಲ ಎಂದರು ಶಾಂಭವಿ ಹುಸಿ ಮುನಿಸು ತೋರುತ್ತಾ. ಅಯ್ಯೋ ಹಾಗೇನಿಲ್ಲಮ್ಮ, ಸ್ವಲ್ಪ ಬ್ಯುಸಿ ಅಷ್ಟೆ. ನಿಮಗಿಂತ ಇದ್ಯಾವುದೂ ಇಂಪಾರ್ಟೆಂಟ್ ಅಲ್ಲಮ್ಮ ಎಂದನು ಅವರ ಪಕ್ಕ ಬಂದು ಕುಳಿತು. ನನ್ನ ಬಂಗಾರ ಕಣೋ ನೀನು ಎಂದರು ಅವನ ಕೆನ್ನೆ ಮುಟ್ಟಿ. ಇತ್ತ ಶಂಕರರಿಗೆ ಒಳಗೊಳಗೆ ಆತಂಕ ಶುರುವಾಗಿತ್ತು. ನಾವು ಹೇಳುವ ವಿಷಯದಿಂದ ಅವನಿಗೆ ನೋವಾದರೆ ಎಂದು. ಅವರ ಮುಖವನ್ನು ಗಮನಿಸಿದ ಅಕ್ಷಯ್, ಏನು ಯೋಚನೆ ಮಾಡ್ತಿದ್ದೀರಾ, ಏನು ವಿಷಯ ಎಂದನು. ಶಂಕರರು ಅವರ ಮಡದಿಯ ಮುಖವನ್ನು ನೋಡಿದರು. ಅವರು ಮೊದಲಿಗೆ ಹಿಂಜರಿದರು, ಕೊನೆಗೆ, ಅಕ್ಕು, ನಾವೊಂದು ತೀರ್ಮಾನಕ್ಕೆ ಬಂದಿದ್ದೀವಿ, ಅದಕ್ಕೆ ನೀನು ಒಪ್ತಿ ಅಂದ್ಕೊಂಡಿದ್ದೀವಿ ಎಂದು ಹೇಳಿದರು ಶಾಂಭವಿ ಗಂಭೀರವಾಗಿ. ಅವರು ಹೇಳಿದಾಗಲೇ ಮದುವೆ ವಿಷಯ ಮಾತನಾಡಲು ಬಂದಿದ್ದಾರೆ ಎಂದು ಅವನಿಗೆ ತಿಳಿದು ಹೋಯಿತು. ಅಮ್ಮ, ಮದುವೆ ವಿಷಯ ಬಿಟ್ಟು ನೀವು ಏನೇ ತೀರ್ಮಾನ ತಗೊಂಡ್ರೂ ನಂಗದು ಒಪ್ಪಿಗೆ ಎಂದನು. ಇದನ್ನು ಕೇಳಿದ ಶಾಂಭವಿ ಅವರಿಗೆ ತುಸು ಬೇಸರವಾಯಿತು, ಜೊತೆಗೆ ಸಿಟ್ಟು ಬಂದಿತ್ತು. ಹಾಗಾದರೆ ನೀನು ನನ್ನ ಸತ್ಮೇಲೆ ಮದುವೆ ಆಗ್ತೀಯಾ ಎಂದು ಖಾರವಾಗಿ ಅವರ ಮಾತನ್ನು ಕೇಳಿ ಅವರನ್ನು, ಅಮ್ಮ ಪ್ಲೀಸ್ ಈ ಥರ ಎಲ್ಲ ಮಾತಾಡಬೇಡಿ ಎಂದನು ಬೇಜಾರಿನಲ್ಲಿ. ಇನ್ನೇನು ಮಾತಾಡು ಅಂತೀಯ ಅಕ್ಕು? ನಿನ್ನ ಮದುವೆ ಆಗದೆ ಕೊರಗಿಕೊಂಡು ಕೂರಬೇಕಾ ಹೇಳು? ನಮಗೂ ವಯಸ್ಸಾಯಿತು ಕಣೋ, ನನ್ನ ಕಾಯಿಲೆಯ ನನಗೂ ಭಯವಿದೆ, ಯಾವಾಗ ಏನೋ ಅಂತ. ನನ್ನ ಕಣ್ಣು ಮುಚ್ಚೋದ್ರೊಳಗೆ ನಿನ್ನ ಮದುವೆ ನೋಡಬೇಕು, ದಯವಿಟ್ಟು ಅರ್ಥ ಮಾಡ್ಕೋ ಅಕ್ಕು ಎಂದು ಕಣ್ಣೊರೆಸಿಕೊಂಡರು. ಅಕ್ಷಯ್ ಅವರ ಕಣ್ಣೀರು ನೋಡಿ ಏನೆಂದು ಸಮಾಧಾನ ಮಾಡಿಯನು. ತನ್ನ ಹಿಂದಿನ ಪ್ರೇಮ ತನಗೆ ಮೋಸ ಮಾಡಿತೆಂದು ಹೇಗೆ ಹೇಳಿಯಾನು?
ಈಗ ತನ್ನ ತಾಯಿಯ ಮಾತುಗಳಿಂದ ನೊಂದವನು ತಂದೆಯ ಮುಖ ನೋಡಿದನು. ಅವರು ತಾನೇ ಏನು ಮಾಡಿಯಾರು? ಅವರಿಗೂ ಮಗನ ಜೀವನ ಸರಿಯಾಗಲೇಬೇಕೆಂದಿದ್ದಲ್ಲವೇ? ಮಡದಿಯ ಮಾತಿಗಾದರೂ ಒಪ್ಪಲಿ ಎಂದು ತಾವು ಕಣ್ಣಲ್ಲಿ ಒಪ್ಪಿಗೆಯೋ ಎಂದರು. ಅಕ್ಷಯ್, ಸರಿ, ನಂಗಿವತ್ತೊಂದಿನ ಸಮಯ ಕೊಡಿ ಎಂದರೂ ಅದಕ್ಕೆ ಒಪ್ಪಲಿಲ್ಲ ಶಾಂಭವಿ. ನಾಳೆಯೂ ಮತ್ತೆಲ್ಲಿ ಏನಾದರೂ ಹೇಳುತ್ತಾನೆ ಎಂದು. ಇಲ್ಲ ಅಕ್ಕು, ಸಮಯ ಏನಿಲ್ಲ. ನಾನು ಈಗಾಗಲೇ ಹುಡುಗಿ ನೋಡಾಗಿದೆ, ಅವರ ಭೇಟಿಯೂ ಆಗಿದೆ. ಇನ್ನೊಂದು ವಾರದಲ್ಲಿ ನಿಶ್ಚಿತಾರ್ಥವನ್ನು ಮಾಡೋಣ ಎಂದರು. ಅವರ ಮಾತನ್ನು ಕೇಳಿ ಇನ್ನೂ ಗಾಬರಿಯಾದ ಅಕ್ಷಯ್. ಏನು ಹೇಳ್ತಿದ್ದೀರಮ್ಮ? ವಾರದಲ್ಲಿ ನಿಶ್ಚಿತಾರ್ಥ ಎಂದರೆ ನಂಗೆ ಕಷ್ಟ ಆಗುತ್ತೆ ಎಂದ ಆಕ್ಷೇಪಣೆಯಲ್ಲಿ. ನೋಡು ಅಕ್ಕು, ನಾನು ನಿರ್ಧಾರ ಮಾಡಾಗಿದೆ. ನಿಂಗೆ ಅಮ್ಮನ ಮೇಲೆ ಸ್ವಲ್ಪನಾದರೂ ಪ್ರೀತಿ ಇದ್ದರೆ ಒಪ್ಕೋತೀಯ ಅಷ್ಟೆ ಎಂದವರು ಅಲ್ಲಿಂದ ಎದ್ದು ಹೋದರು. ತಮ್ಮ ರೂಮ್ಗೆ ಹೋದವರೇ ಉಫ್ ಎಂದು ಕೂತು ಜಗ್ನಲ್ಲಿದ್ದ ನೀರನ್ನು ಕುಡಿದರು. ಅಬ್ಬಾ, ಸದ್ಯ ಒಪ್ಪಿದ್ನಲ್ಲ ಎಂದುಕೊಂಡು. ಅವರಿಗೂ ಅವನನ್ನು ನೋಯಿಸುವುದು ಕಷ್ಟದ ಕೆಲಸವೇ. ಅವನು ನೊಂದರೆ ತಾವು ಅಳುವವರು. ಇಂದು ಅವನ ಒಳಿತಿಗಾಗಿ ಸ್ವಲ್ಪ ಗಡುಸಾಗಿ ಮಾತನಾಡಿದರು. ಇತ್ತ ಅಕ್ಷಯ್ ತನ್ನ ತಾಯಿಯ ಹೊರಹೋದ ಮೇಲೆ ಶಂಕರರನ್ನು ನೋಡಿ, ಏನಪ್ಪ ಇದೆಲ್ಲ? ನಿಮಗೂ ಗೊತ್ತಲ್ಲ ನಂಗೆ ಮದುವೆ ಅಂದರೆ ಇಷ್ಟ ಇಲ್ಲ ಅಂತ ಎಂದು ತಲೆ ಮೇಲೆ ಕೈ ಹೊತ್ತು ಕೂತನು. ಶಂಕರರು ಅವನ ಬಳಿ ಬಂದು, ನೋಡು ಕಂದ, ಇನ್ನೆಷ್ಟು ದಿನ ಹೀಗೆ ಇರೋದು ಅಂದ್ಕೊಂಡಿದ್ದೆ ಹೇಳು? ಬದಲಾವಣೆ ಜಗದ ನಿಯಮ. ಯಾರಿಗ್ ಗೊತ್ತು, ಮುಂಚೆ ನೀನು ಮೋಸ ಹೋದ ನೆನಪನ್ನೂ ಮರೆಯುವಷ್ಟು ಪ್ರೀತಿ ನಿಂಗೆ ಸಿಗುತ್ತೇನೋ ಅಂತ. ನಿಮ್ಮಮ್ಮ ನಿನ್ನೊಳ್ಳೆಯದಕ್ಕೆ ಅಲ್ವೇನೋ ಈ ರೀತಿ ಮಾಡ್ತಿರೋದು, ಒಪ್ಕೋ ಎಂದು ತಾವು ಹೊರಹೋದರು. ಅಕ್ಷಯ್ನಿಗೆ ಅವರಿಬ್ಬರ ಮಾತುಗಳು ಅರ್ಥವಾದರೂ ಮನಸ್ಸಿಗೆ ಆಗಿದ್ದ ನೋವು ಕಮ್ಮಿ ಏನಲ್ಲವಲ್ಲ. ಅದಕ್ಕೆ ಮತ್ತೆ ಎಡವಲು ಸಿದ್ಧವಿಲ್ಲ ಅವನು. ಆದರೂ ತಾಯಿ ಮಾತಿಗೆ ಒಪ್ಪಲೇಬೇಕಿತ್ತು. ಇವರು ಈಗಾಗಲೇ ನೋಡಿದ್ದಾರೆ ಎಂದರೆ ಯಾರಿರಬಹುದು? ಯಾರಾದ್ರೇನು, ನನ್ನ ಮನದಲ್ಲಿ ಪ್ರೀತಿಗೆ ಸದ್ಯಕ್ಕೆ ಅವಕಾಶವೇ ಇಲ್ವಲ್ಲ ಎಂದು ಅವನ ಬುದ್ಧಿ ಹೇಳಿದರೂ ಅವನ ಹೃದಯ ಒಂದೊಮ್ಮೆ ಅನಘಾಳನ್ನು ಜ್ಞಾಪಿಸಿಕೊಂಡಿದ್ದಂತೂ ನಿಜ. ಅವನೀಗ ಬುದ್ಧಿಯ ಕೈಗೊಂಬೆಯಾಗಿದ್ದ. ತನ್ನ ಮದುವೆಯ ವಿಚಾರವನ್ನು ಮರೆತು ಮತ್ತೆ ಕೆಲಸದಲ್ಲಿ ತೊಡಗಿದ. ನನ್ನ ಕಥೆಗಳ ಬಗ್ಗೆ ಹಾಗೂ ಪಾತ್ರಗಳ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ನಲ್ಲಿ ತಿಳಿಸಿ. ಹಾಗೂ ಈ ಕತೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡೋದರ ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.